ಇಂಪಾರ್ಟೆಂಟ್ ಕ್ವೆಶನ್ಸ್, 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಓಕೆನಾ? ಸೊ ನಾವಿವತ್ತು ಈ ವಿಚಾರದ ಮೇಲೆ ಡಿಸ್ಕಸ್ ಮಾಡ್ತಿದ್ದೀವಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ, ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಇವಾಗ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಪಾಠದ ವಿಚಾರವಾಗಿ ಮತ್ತು ಪದ್ಯಗಳ ವಿಚಾರವಾಗಿ, ಹಾಗೆ ನಾಟಕಗಳ ವಿಚಾರವಾಗಿ. ಸೊ 3 ರೀತಿಯಲ್ಲಿ ಬರುವ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಆ್ಯಂಡ್ ಇಲ್ಲಿ ಫಸ್ಟ್ ಕ್ವೆಶನ್. ಓಕೆ, ಏನಿದೆ ಫಸ್ಟ್ ಕ್ವೆಶನ್? ಸೊರಗಿದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಓಕೆನಾ? ಕೃಷ್ಣೇಗೌಡನು ಆ ಆನೆಯನ್ನು ಯಾವ ರೀತಿ ಸಾಕಿದ, ಯಾವ್ಯಾವ ಊಟಗಳನ್ನು ಅದಕ್ಕೆ ಕೊಟ್ಟ? ಸೊ ಈ ವಿಚಾರದ ಮೇಲೆ ವಿವರಣೆಯಾಗಿ ನೀವು ಉತ್ತರವನ್ನು ಕೊಡಬೇಕಾಗ್ತದೆ. ಆಯಿತಾ? ನೆಕ್ಸ್ಟ್ ಪ್ರಶ್ನೆ, ನಾಗರಾಜ ದುರ್ಗಪ್ಪನ ಮೇಲೆ ಏನೆಂದು ರೇಗಿದನು? ಆಯಿತಾ? ಈ ಪ್ರಶ್ನೆ ನಾಟಕದಲ್ಲಿ ಬರುವಂಥವು ಪ್ರಶ್ನೆಗಳಿವೆಲ್ಲ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳಿದನು? ಆಯಿತಾ? ಆಸ್ಪತ್ರೆಯಲ್ಲಿ ಯಾವ ಥರ ನಾಯಿಗಳು ವರ್ತಿಸ್ತಾ ಇದ್ವು ಅನ್ನೋದನ್ನು ಅವನು ಹೆಂಗೆ ವರ್ಣಿಸ್ತಾನೆ, ಅದ್ರ ಬಗ್ಗೆ ಆ ವಿಚಾರದ ಮೇಲೆ ನೀವು ಉತ್ತರವನ್ನು ಕೊಡ್ತಾ ಹೋಗ್ಬೇಕು. ಆಯಿತಾ? ಆ್ಯಂಡ್ ನೆಕ್ಸ್ಟ್ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ, ಡ್ರೈವರ್ ಅಬ್ಬಾಸ್, ಕ್ಲೀನರ್ ಕೃಷ್ಣರ ಸಾವಿಗೆ ಕಾರಣವೇನು? ಅವರಿಬ್ಬರು ಯಾವ ಕಾರಣದಿಂದ ಸತ್ತರು? ಆಯಿತಾ? ಅವರಿಬ್ಬರು ಸಾವಿನ ಕಾರಣ ಏನು ಅನ್ನೋದನ್ನು ಮತ್ತು ಯಾವ್ಯಾವ ರೀತಿ ಆಯಿತು, ಸಂಘಟನೆ ಏನು ಅನ್ನೋವಂಥದ್ದನ್ನು ನೀವು ವಿವರಣೆಯಾಗಿ ತಿಳಿಸ್ಬೇಕಾಗ್ತದೆ. ಆಯಿತಾ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಬಸಲಿಂಗ ಎದುರಿಸುತ್ತಿದ್ದ ಸಮಸ್ಯೆಗಳಾದವು? ಆಯಿತಾ? ಅದಾದ ನಂತರ ನೆಕ್ಸ್ಟಲ್ಲಿ ಕಮಲಾ ಮೇಡಮ್ಗೆ ಮೂತ್ರಪಿಂಡದಲ್ಲಿ ಕಲ್ಲು ಮೂಡಿದ್ದೇಕೆ? ಏಕೆ ಕಲ್ಲು ಮೂಡಿತ್ತು ಅವರ ಮೂತ್ರಪಿಂಡದಲ್ಲಿ ಅನ್ನೋದು. ಮತ್ತು ಅವರು ಅದನ್ನು ಏನು ಮಾಡಿದರು, ಅದನ್ನು ಸುಧಾರಿಸೋದಕ್ಕೆ ಏನೇನೆಲ್ಲ ಮಾಡಿದರು, ಇವೆಲ್ಲ ಅದರಲ್ಲಿ ಬರುವಂಥ ಎಲ್ಲ ವಿಚಾರಗಳ ಬಗ್ಗೆ ನೀವು ಕೊಡ್ತಾ ಹೋಗ್ಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲದರ ಬಗ್ಗೆ ನೀವು ಅಲ್ಲಿ ಕೊಡ್ತಾ ಹೋಗ್ಬೇಕು. ಆಯಿತು? ಅದಾದ ನಂತರ ನೆಕ್ಸ್ಟು, ಮುಸುರೆ ಪಾತ್ರೆಗಳು ನೀರು ಪಾಲಾದದ್ದು ಹೇಗೆ? ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು? ಓಕೆ, ಸೊ ಅವ್ರು ಏನೇನು ಪ್ರಯತ್ನಗಳನ್ನ ಮಾಡಿದರು? ಅವನು ನೀರಲ್ಲಿ ಹೋಗಿ ಪಾತ್ರೆಗಳನ್ನೆಲ್ಲ ತೊಗೊಂಡ್ಬರೋದು, ಅವರಪ್ಪ ಅವನು ಇಬ್ಬರು ಕೂಡ ಏನು ಮಾಡ್ತಾರೆ, ನೀರೊಳಗೆ ಆಳದಲ್ಲಿ ಹೋಗಿ ಎಲ್ಲ ಪಾತ್ರೆಗಳನ್ನು ತೊಗೊಂಡು ಬರ್ತಾರೆ. ಹೌದಾ? ಇದರ ಬಗ್ಗೆ ಎಲ್ಲ ಬಗ್ಗೆ ನೀವು ವಿವರಣೆ ಕೊಡಬೇಕು. ಆಯಿತಾ? ನೆಕ್ಸ್ಟ್ ಪ್ರಶ್ನೆ, ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲವೇಕೆ ಅಂತ ಪ್ರಶ್ನೆ ಇದೆ. ಅವ್ರು ಯಾವುದಕ್ಕಾಗಿ ಅದನ್ನೆಲ್ಲ ವಸೂಲಿ ಮಾಡೋಕ್ಕೆ ಹೋಗಲಿಲ್ಲ, ಹಾಗೆ ಅದು ಯಾವ ಥರ ಇತ್ತು, ಅದರ ಸ್ವರೂಪ ಹೆಂಗೆ ಆಗಿತ್ತು, ಅದು ಯಾವ ವಿಚಾರದಿಂದ ಹೋಗಲಿಲ್ಲ, ಇದೆಲ್ಲದ ಬಗ್ಗೆ ಕೊಡಬೇಕು. ಅದಾದ ನಂತರ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವೇ ವಿವರಿಸಿ. ನೋಡಿ, ನಿಮಗೆ ಮತ್ತೊಂದು ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣ ಇವರಿಬ್ಬರ ಹೆಸರಿನ ಮೇಲೆ ಮತ್ತೆ ನಿಮಗೆ ಪ್ರಶ್ನೆ ಅನ್ನೋದು ಬಂದಿದೆ. ಆಯಿತಾ? ಸೊ ನೀವಿದು ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತು ನೆಕ್ಸ್ಟ್ ಪ್ರಶ್ನೆ, ಸೊ ಇದು ನಿಮಗೆ ನಾನು ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆಯಿತಾ? ಆ್ಯಂಡ್ ನೆಕ್ಸ್ಟ್ 5-6 ವಾಕ್ಯದಲ್ಲಿ ಯಾವ ಪ್ರಶ್ನೆ ಇದು ನೋಡಿ. ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ. ಆಯಿತಾ? ರಾವಣ ಮತ್ತು ಸೀತೆ ಇಬ್ಬರ ನಡುವೆ ನಡೆದಂಥ ಸಂಭಾಷಣೆ ಯಾವ ಥರ ಇತ್ತು, ಸೀತೆ ಏನೇನೆಲ್ಲ ಹೇಳ್ತಾಳೆ, ರಾವಣ ಏನೇನೆಲ್ಲ ಕೇಳ್ತಾನೆ, ಅದಕ್ಕೆ ಸೀತೆ ಕೊಟ್ಟಂಥ ಸಮಾಧಾನ ಉತ್ತರಗಳೇನಾಗಿದ್ದಾವೆ, ಇದೆಲ್ಲದರ ಬಗ್ಗೆ ಕೂಡ ಉತ್ತರ ನೀವು ಕೊಡಬೇಕಾಗ್ತದೆ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ, ರಕ್ಷಿಸಬೇಕಾದವರೇ ಭಕ್ಷಕರಾದಾಗ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ? ಬಸವಣ್ಣನವರು. ಆಯಿತಾ? ವಚನಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ಇಲ್ಲಿ ದ್ರೌಪದಿ. ನೆಕ್ಸ್ಟ್ ಪ್ರಶ್ನೆ, ದ್ರೌಪದಿಯು ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನು ವಿವರಿಸಿ. ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಅಂತ ಹೇಳ್ತೀವಿ. ಆಯಿತಾ? ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ, ಜ್ಞಾನವನ್ನು ಹೊಂದುವ ಮಾರ್ಗಗಳನ್ನು ಯಾವುವೆಂಬುದನ್ನು
ಕವಿ ಸೋಮನಾಥ ಹೇಗೆ ವಿವರಿಸಿದ್ದಾನೆ? ಆಯಿತಾ. ನೆಕ್ಸ್ಟ್ ಪ್ರಶ್ನೆ, ಮತ್ತೆ ದ್ರೌಪದಿ ವಿಚಾರವಾಗಿ ಬಂದತ್ತೆ ನೋಡಿ ಇಲ್ಲಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಅಂತಲೇ ಹೇಳ್ತೀನಿ ಆಯಿತಾ. ಮತ್ತೆ ಇದೇನಾಗಿದೆ, ಮತ್ತೊಂದು ಸಲ ರಿಪೀಟೆಡ್ ಆಗ್ತಾಯಿದೆ. ಸೋಮನಾಥನ ಬಗ್ಗೆ ನೋಡಿ, ಸೋಮನಾಥ ಇಲ್ಲಿ ಕೂಡ ಮತ್ತೆ ರಿಪೀಟೆಡ್ ಆಗ್ತದೆ ಆಯಿತಾ. ತಂದೆ ತಾಯಿಗಳು ಮಗುವಿಗೆ ಗೋಚರಿಸುವ ಬಗೆಯನ್ನು ವಿವರಿಸಿ. ಆಯ್ತು. ನೆಕ್ಸ್ಟ್ ಪ್ರಶ್ನೆ, ಮುದುಕನ ಕುರಿತು ಮುದುಕಿಯ ನೆನಕೆಗಳೇನು ಏನೇನಿದೆ ಅದರ ಬಗ್ಗೆ ಕೂಡ ಕೊಡಬೇಕು. ಅದಾದ ನಂತರ ಬಸಲಿಂಗ ಎದುರಿಸುತ್ತಿರುವ ಸಮಸ್ಯೆಗಳ್ಯಾವು? ಮತ್ತೆ ಈ ಪ್ರಶ್ನೆ ಬಂತು, ಹೌದಾ. ನೆಕ್ಸ್ಟ್, ದಣಿ ಹಾಗೂ ಹೊಳೆಯ ನಡುವಿನ ಸಮರಸವನ್ನು ಆಯಿತಾ, ಸಮರವನ್ನು ಚಿತ್ರಿಸಿ. ಈ ಪದದಿಂದ ನಿಮಗೆ ಮತ್ತೆ ಪ್ರಶ್ನೆ ಮೂಡಿದೆ, ಪಾತ್ರಗಳನ್ನು ಯಾವ ಥರ ತಗೊಂಡ್ಬರ್ತಾರೆ ಅಂತೇಳಿ ಅಲ್ಲಿ ಬಂದಿತ್ತು ಆಯಿತಾ. ಇಲ್ಲಿ ಮತ್ತೆ ದಣಿ ಮತ್ತು ಹೊಳೆಯ ನಡುವೆ ಯಾವ ಥರ ಸಮರ ಇತ್ತು ಅನ್ನೋದನ್ನು ತಿಳಿಸ್ಬೇಕಾಗಿದೆ ಆಯಿತಾ. ಮತ್ತು ಇಲ್ಲಿ ಹಳ್ಳಿ ಮತ್ತು ಪಟ್ಟಣದ ಹೋಟೆಲುಗಳ ಮಾಣಿಯ ಕುರಿತು ಬರೆಯಿರಿ. ಹಳ್ಳಿಯ ಹೋಟೆಲ್ಗಳು ಯಾವ ಥರ ನೋಡೋದಕ್ಕಿರುತ್ತೆ ಮತ್ತು ಪಟ್ಟಣದಲ್ಲಿರುವಂಥ ಹೋಟೆಲ್ಗಳು ಯಾವ ಥರ ಇರ್ತವೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ವಿವರಣೆ ಕೊಡಬೇಕಾಗ್ತದೆ ಆಯಿತಾ. ಮತ್ತು ನೆಕ್ಸ್ಟ್ ಪ್ರಶ್ನೆ, ದುರ್ಗಪ್ಪನಿಗೆ ಲೈನ್ಮ್ಯಾನ್ ಕೆಲಸ ರೋಸಿ ಹೋಗಲು ಕಾರಣಗಳೇನು? ಅವನು ಯಾವ ಕಾರಣದಿಂದ ರೋಸಿ ಹೋಗ್ತಾ ಇದ್ದ ಅನ್ನೋ ವಿಚಾರವಾಗಿ ಇಲ್ಲಿ ವಿವರಣೆ ಕೊಡಬೇಕಾಗ್ತದೆ ಆಯಿತಾ. ನೆಕ್ಸ್ಟ್, ಟೆಲಿಫೋನ್ ಲೈನ್ಮ್ಯಾನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ. ನೋಡಿ, ಟೆಲಿಫೋನ್ ಡಿಪಾರ್ಟ್ಮೆಂಟ್ ಬಗ್ಗೆ ಇಲ್ಲಿ ಒಬ್ಬನು ಕೆಲಸ ಮಾಡುತ್ತಿರುವ ತಿಪ್ಪಣ್ಣನ ಸಾವಿನ ಕಾರಣ ಏನು, ಆ ಸಂದರ್ಭ ಸಾವು ಆಗ್ತಿರುವ ಸಂದರ್ಭದಲ್ಲಿ ಏನೇನೆಲ್ಲ ನಡೀತು ಅದೆಲ್ಲವೂ ಕೂಡ ನೀವು ಇಲ್ಲಿ ಕೊಡಬೇಕು ಉತ್ತರದಲ್ಲಿ ಆಯಿತಾ. ನೆಕ್ಸ್ಟ್, ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣಪ್ಪನ ಸಾವಿಗೆ ಕೃಷ್ಣೇಗೌಡರ ಆನೆ ಕಾರಣವೇ? ಈ ಪ್ರಶ್ನೆ ಏನಿದೆಲ್ಲ ಮತ್ತೆ ರಿಪೀಟ್ ಆಗ್ತಾ ಇದೆ. ಅಲ್ಲಿ ಬರೀ ಅವರು ಸತ್ತಂಥದಕ್ಕೆ ಕಾರಣ ಯಾರು ಅಂತ ಕೇಳಿದ್ದಾರೆ, ಆದರೆ ಇಲ್ಲಿ ಕೃಷ್ಣೇಗೌಡರ ಆನೆ ಕಾರಣನಾ ಅಂತ ಅವರೇ ಕೊಟ್ಟು ಕೇಳ್ತಾ ಇದ್ದಾರೆ, ಹೌದಾ ಅಲ್ಲ ಅಂತ. ಹೌದಾ, ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. ಅದಾದ ನಂತರ ನೆಕ್ಸ್ಟ್, ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳು ಮತ್ತೆ ಬಂದಿದೆ. ಯಾವ್ಯಾವ ಸಂಗತಿಗಳನ್ನು ಉಪೇಕ್ಷಿಸಬಾರದಾಗಿ ಸೋಮನಾಥನು ತಿಳಿಸಿದ್ದಾನೆ? ನೋಡಿ, ಸೋಮನಾಥ ಇವರ ಬಗ್ಗೆ ಮತ್ತೆ ಬರ್ತಾ ಇದೆ. ಮತ್ತು ಇಲ್ಲಿ ತಾಯಿ ಮಗು, ತಂದೆ ತಾಯಿ ಮತ್ತೆ ಬಂದು ಮತ್ತು ಇದು ಕೂಡ ಇಲ್ಲಿರುವಂಥ ಎಲ್ಲ ಪ್ರಶ್ನೆ ಕೂಡ ರಿಪೀಟೆಡ್ ಆಗಿದೆ. ಸೊ ನೀವೇನು ಮಾಡಿ ಅಂದರೆ ಇದನ್ನು ನೀವು ಮತ್ತೆ ಓದಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇದು ಕೂಡ ಬಸಲಿಂಗ ಎದುರಿಸುತ್ತಿರುವ ಸಮಸ್ಯೆಗಳು ಮತ್ತು ಸಮರ, ಇದು ಕೂಡ ಮತ್ತೆ ಬಂದಿದೆ. ಇದೇನು ವಿಚಾರನೋ ಎಲ್ಲವೂ ಹಂಗೆ ಬಂದ್ಬಿಟ್ಟಿದೆ ಅಲ್ವಾ. ನೋಡುವ. ದೆನ್ ಫಾರ್ ದ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಆ್ಯಂಡ್ ಇಂಪಾರ್ಟೆಂಟ್ ಆಗಿದೆ. ರೋಸಿ ಹೋಗಲು ಕಾರಣಗಳೇನು ಅಂತ ಬಂದಿದೆ. ಮತ್ತು ಸಾವಿನ ಕಾರಣ ಸಂದರ್ಭ, ಕ್ಲೀನರ್ ಕೃಷ್ಣ, ಇದು ಮಾತ್ರ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಆಯಿತಾ. ಮತ್ತು ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ, ದ್ರೌಪದಿ ಅವಮಾನಕ್ಕೊಳಗಾಗಿದ್ದ ಸಂದರ್ಭ. ಬರೀ ಅದೇನಾಗ್ತದೆ, ಪ್ರತಿ ಸಾರಿ ಏನಾಗ್ತದೆ ಅದು ರಿಪೀಟೆಡ್ ಆಗ್ತಾ ಬರ್ತದೆ ಆಯಿತಾ. ಇಲ್ಲಿ ನೋಡಿ, ಮತ್ತೆ ವೀರ, ಮಂತ್ರಿ, ರಾಜ ಮತ್ತು ರೋಗಿಗಳಿಗೆ ಇರಬೇಕಾದ ಅರ್ಹತೆಗಳೇನು ಅನ್ನೋದರ ಬಗ್ಗೆ ಆಯಿತಾ. ನೆಕ್ಸ್ಟ್ ಪ್ರಶ್ನೆ, ಶಿಲುಬೆಗೆ ಏರಿದ ಜೀಸಸ್ನ ದೇಹ ಏನನ್ನು ಹೇಳುವಂತಿದೆ? ಇದು ಕೂಡ ಇಂಪಾರ್ಟೆಂಟ್. ಈ ಪ್ರಶ್ನೆ ಏನಿದೆಲ್ಲ ಬಾರಿ ರಿಪೀಟ್ ಆಗ್ತಾನೇ ಇದೆ, ಹೌದಾ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಭಾಳ ಚೆನ್ನಾಗಿ ಓದಿ ಅಂತ ಹೇಳ್ತಾ ಯಾವ್ಯಾವುಗಳಿಗೆ ನಾವು ಸ್ಟಾರನ್ನು ಹಾಕಿದ್ದೇವೆ ನೀವು ಭಾಳ ಚೆನ್ನಾಗಿ ಓದಿ ಅಂತೇಳಿ ನಾವು ಹೇಳ್ತೇವೆ ಆಯಿತಾ. ನೆಕ್ಸ್ಟ್, ಕಣ್ಣು ನೋವು
ಶುರುವಾದ ಆರಂಭದಲ್ಲಿ ಬಸವಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದು? ಏನಾಗಿದೆ ಅದು ಇಂಪಾರ್ಟೆಂಟ್ ಪ್ರಶ್ನೆ ಆಯಿತಾ. ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ? ಆಗ ಅವಳ ಬಗ್ಗೆ ಇಲ್ಲಿ ಏನು ಮಾಡಿದ್ದಾರೆ, ಚಿತ್ರಿಸಿದ್ದಾರೆ. ಓದುವ ಅಭ್ಯಾಸ ಅವಳಿಗೆ ಯಾವ ಥರ ಇತ್ತು, ಇತ್ತ ಇಲ್ದಾಳಿಗೆ, ಹೌದಾ? ನಾನು ಹೇಳಲ್ಲ, ನೀವು ನೋಡ್ಕೊರಿ ಆಯಿತಾ. ಅದು ಅವಳಿಗೆ ಏನಿರುತ್ತೆ, ಓದುವಂಥ ಹವ್ಯಾಸನೇ ಇಷ್ಟನೇ ಇರೋದಿಲ್ಲ. ಸಿನಿಮಾಗೆ ಹೋಗೋದು, ಮಾರ್ಕೆಟ್ಗೆ ಹೋಗೋದು, ಫ್ರೆಂಡ್ಸನ್ನು ಇಟ್ಕೊಂಡು ಈ ಥರ ಎಲ್ಲ ಮಾಡ್ತಿರ್ತಾರೆ, ಹೌದಾ? ಸೊ ಅದನ್ನೆಲ್ಲ ನೀವು ವಿವರಣೆಯಾಗಿ ಓದ್ಕೊಳ್ಳಿ ಅಂತ ಹೇಳಿದ್ರೆ. ನೆಕ್ಸ್ಟ್ ಪ್ರಶ್ನೆ, ಪಟ್ಟಣದ ಚಹಾದ ಅಂಗಡಿಗಳು ಹೇಗಿರುತ್ತವೆ? ಈ ಪ್ರಶ್ನೆ ಏನಾಗಿದೆ, ಮತ್ತೆ ಮೂಡಿ ಬಂದಿದೆ ಆಯಿತಾ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ, ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗಹಾಕಲು ಮಠದವರು ಹವಣಿಸಿದ್ದೇಕೆ? ಯಾವ ಕಾರಣದಿಂದ ಆ ವೇಲಾಯುಧನನ್ನು ಮತ್ತು ಆನೆಯನ್ನು ಎರಡನ್ನೂ ಕೂಡ ಅವರು ಏನು ಮಾಡ್ತಾರೆ, ಊರಿಂದ ಹೊರಗಡೆ ಹಾಕ್ತಾರೆ, ಮಠದಿಂದ ಹೊರಗಡೆ ಹಾಕ್ತಾರೆ, ಯಾಕೆ ಅನ್ನೋದನ್ನು ನೀವು ವಿವರಣೆ ಕೊಡಬೇಕು. ಆ್ಯಂಡ್ ನಿದ್ರೆ ಮಪ್ಪಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಅಂತ ಕೇಳ್ತೇವೆ. ಈ ಪ್ರಶ್ನೆ ಏನಿದೆಲ್ಲ ಇಂಪಾರ್ಟೆಂಟ್, ಓಕೆ. ಅದೆಷ್ಟು ಬಾರಿ ಇದು ರಿಪೀಟೆಡ್ ಆಗಿ ಬರ್ತಾ ಇದೆ ಅಂತ ನೀವು ನೋಡಬೇಕು. ಈ ವಿಚಾರದ ಮೇಲೆ ನೀವು ಓದಬೇಕು ಕೂಡ ಆಯಿತಾ. ಮತ್ತೆ ಈ ಪ್ರಶ್ನೆ ನಮಗೇನಾಗಿದೆ, ರಿಪೀಟೆಡ್ ಆಗಿ ಬರ್ತಿದೆ, ಹೌದಾ? ಪ್ರಸಂಗಗಳು. ಗರತಿ ತವರಿಗೆ ಏನೆಂದು ಅರಸುತ್ತಾಳೆ ಅನ್ನೋದು ಪ್ರಶ್ನೆ. ಅದಾದ ನಂತರ ಯಾವ ಸ್ಥಳಗಳಲ್ಲಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ? ಈ ಪ್ರಶ್ನೆ ಮತ್ತೆ ಮೂಡಿ ಬಂದಿದೆ. ಒಮ್ಮೆ ನಗುತ್ತೇನೆ ಎಂಬ ಕವಿತೆಯ ವ್ಯಕ್ತವಾಗುವ ನಗುವಿನ ವೈಶಿಷ್ಟ್ಯ ವಿವರಿಸಿ, ಹೌದಾ? ನೆಕ್ಸ್ಟ್, ಸಿಂಹಬಾಲದ ಕೂತಿಗಳು ಮತ್ತು ಹಾಡು ಹಕ್ಕಿಗಳಿಗಾದ ಅನಾನುಕೂಲಗಳಾದವು, ಹೌದಾ? ಇದರ ಬಗ್ಗೆ ನಾವು ವಿವರಣೆ ಕೊಡಬೇಕು. ಕಾಡನ್ನು ನಾಶ ಮಾಡಿದ ರೀತಿಯಾಗಲಿ, ಅವುಗಳು ಮರದಿಂದ ಮರಕ್ಕೆ ಹಾರುವುದನ್ನು ಬಿಟ್ಟು ರಸ್ತೆಯನ್ನು ದಾಟುವುದು, ಅವೆಲ್ಲವುಗಳು ಏನೇನಿದೆ, ಏನೇನು ಸಮಸ್ಯೆಗಳನ್ನು ಅನುಭವಿಸ್ತದವೆ, ಅವೆಲ್ಲವುಗಳನ್ನು ನೀವು ವಿವರಣೆಯಾಗಿ ಕೊಡಬೇಕು ಆಯಿತಾ. ನೆಕ್ಸ್ಟ್ ಪ್ರಶ್ನೆ, ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಕನ್ನಡತನವಿಲ್ಲದಿರುವುದು ಬಗ್ಗೆ ಹಾಮಾನಾಯಕ್ ಅವರು ಏನು ಮಾಡ್ತಾರೆ, ಹೇಗೆ ಟೀಕಿಸ್ತಾರೆ ಹಾಮಾನಾಯಕ್ ಅವರು? ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ, ಚಿನ್ನಮ್ಮ ಬಳ್ಳಿ ಲೋಟವನ್ನು ಮತ್ತೆ ಹೊಳೆಗೆ ಎಸೆಯಲು ಕಾರಣವೇನು? ಹೌದಾ? ಅವಳು ಯಾವ ಕಾರಣದಿಂದ ಅದು ಅವಳ ಕೈಗೆ ಸಿಕ್ಕರೂ ಕೂಡ ಅವಳು ಬೇಸತ್ತು ಏನು ಮಾಡ್ತಾಳೆ, ಅದನ್ನು ಮತ್ತೆ ಹೊಳೆಗೆ ಎಸೆಬಿಡ್ತಾಳೆ ಅಂತ ಹೇಳ್ತೀವಿ, ಹೌದಾ? ಸೊ ಆ ಪ್ರಶ್ನೆ ಕೂಡ ಇಂಪಾರ್ಟೆಂಟ್. ಆನೆ ಮಾವುತ ಇದು ಕೂಡ ಏನಾಗಿದೆ, ರಿಪೀಟೆಡ್. ದುರ್ಗಪ್ಪನಿಗೆ ಲೈನ್ಮನ್ ಕೆಲಸ ವಹಿಸುವವಳು ಕೃಷ್ಣ. ಇವೆಲ್ಲ ಏನಿದೆ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ, ರಾವಣನ ಮನಃಪರಿವರ್ತನ ಬಗ್ಗೆ ಇಲ್ಲಿ ನೋಡ್ತೀವಿ. ನೆಕ್ಸ್ಟ್ ಅದಾದ ನಂತರ ಭೀಮ ಮತ್ತು ದ್ರೌಪದಿಯರ ಸಂಭಾಷಣೆ ಬಗ್ಗೆ ಬಂದಿದೆ. ಇದೇನಿದೆ, ವಿಗಿರ ಮಂತ್ರಿ ಅವುಗಳಿಗೆ ಯಾವ್ಯಾವ ರೀತಿಯಾದಂಥ ಅರ್ಹತೆಗಳಿರಬೇಕು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಮತ್ತು ತವರಿನ ಬಗ್ಗೆ ಯಾವ ಥರ ಹಾರೈಸ್ತಾರೆ ಅನ್ನೋದ್ರ ಬಗ್ಗೆ ಇಂಪಾರ್ಟೆಂಟ್. ಬಸವಲಿಂಗ ಸಮಸ್ಯೆಗಳು ಕೂಡ ರಿಪೀಟೆಡ್ ಆಗೋದು. ಬದುಕಿನಲ್ಲಿ ಆಯ್ಕೆಗಳು ಮುಖ್ಯ ಎಂಬುದರ ಬಗ್ಗೆ ತೋರಿಸೋದಾಗಲಿ. ಮತ್ತು ತಂದೆ ತಾಯಿ ಶಿಕ್ಷಕರು ಸೇರಿ ತ್ರಿಭುಜವೇ ಉತ್ತರ ಬದುಕಿಗೆ ಆದರ್ಶ ಮಾದರಿ ಹೇಗೆ ಅನ್ನೋದ್ರ ಬಗ್ಗೆ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ, ಎಲ್ಲರ ನಿರೀಕ್ಷೆ ಸುಳ್ಳಾಗುವಂತೆ ಕೃಷ್ಣೇಗೌಡ ಯಾವ ಥರ ಅದನ್ನು ಸಾಕ್ತಾನೆ? ಕಾಡಾನೆಗಳ ಹಾವಳಿ ಯಾವ ಥರ ನಿರೂಪಕರಿಗೆ ಅನುಭವಕ್ಕೆ ಬರುತ್ತದೆ, ಹೌದಾ? ಸೊ ಇಷ್ಟು ಪ್ರಶ್ನೆಗಳು ಏನಿದೆಯಲ್ಲ, ನಿಮಗೆ ಮುಂಚೆ ಏನು ವಾರ್ಷಿಕ ಪರೀಕ್ಷೆಗಳಿದ್ವೋ ಅವುಗಳಲ್ಲಿ ಸತತವಾಗಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳು, ಮೂಡಿ ಬಂದಂಥ ಪ್ರಶ್ನೆಗಳನ್ನು ನಾವಿಲ್ಲಿ ತೊಗೊಂಡು ಬಂದಿದ್ದೀವಿ. ಯಾವುದಕ್ಕೆ ನಾವು ಸ್ಟಾರ್ ಮಾರ್ಕ್ ಅಂತ ಹಾಕಿದೆವೋ ನೀವು ಅದನ್ನು ಭಾಳ